ಬೆಳಗಾವಿಲಿ ತರಕಾರಿ ಮಾರುಕಟ್ಟೆಯ ಪರ ವಿರೋಧದ ಫೈಟ್ ಜೋರಾಗಿ ನಡೆದಿದೆ. ನಿನ್ನೆ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯ ವಿರುದ್ಧ ಪ್ರತಿಭಟನೆ ಆಗಿತ್ತು ಬೆಳಗಾವಿ ತರಕಾರಿ ಮಾರುಕಟ್ಟೆಯಲ್ಲಿ. ಅದರ ಬಗ್ಗೆ ಪರ ವಿರೋಧದ ಫೈಟ್ ನೋಡಿ ಹೆಂಗಾಗ್ತಾ ಇದೆ ಅಂತ. ನಿನ್ನೆ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆ ವಿರುದ್ಧ ಪ್ರತಿಭಟನೆ ಆಗಿತ್ತು. ಇವತ್ತು ಪರವಾಗಿ ಹಲವು ರೈತ ಸಂಘಟನೆಗಳು ಪ್ರತಿಭಟನೆ ಮಾಡಿದೆ. ರಾಷ್ಟ್ರೀಯ ಹೆದ್ದಾರಿ 4ರ ಪಕ್ಕದ ಮಾರುಕಟ್ಟೆಯಲ್ಲಿ ಹೋರಾಟ ನಡೆಸಲಾಗಿರುವುದು. ವಿವಿಧ ರೈತಪರ ಸಂಘಟನೆ, ರೈತರು, ವ್ಯಾಪಾರಸ್ಥರು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಹೋರಾಟಗಾರರು. ಸುಮಾರು 300 ಮಳಿಗೆಗಳಿದ್ದಾವೆ. ಆ 300 ಮಳಿಗೆಗಳ ವ್ಯಾಪಾರಸ್ಥರು, ಕಾರ್ಮಿಕರು ಬೀದಿಗೆ ಬೀಳ್ತಾರೆ. ನೀವು ತಂದಿರುವಂತಹ ರೂಲ್ಸ್ ಇಂದ 10 ವರ್ಷದ ಟ್ರೇಡಿಂಗ್ ಲೈಸೆನ್ಸ್ ಪಡೆದಿದ್ರು ಕೂಡ ಏಕಾಏಕಿ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀರಿ. ಅದ್ಯಾಕೆ? ಸ್ಥಳಕ್ಕೆ ಡಿಸಿ ಮೊಹಮ್ಮದ್ ರೋಷನ್ ಸೇರಿದಂತೆ ಅಧಿಕಾರಿಗಳು ಭೇಟಿ ಕೊಟ್ಟು ಫಲಪ್ರದವಾಗಿಲ್ಲ. ಈ ಸಂಧಾನ ಮಾತುಕತೆಗಳು ಯಾವುದು ಕೂಡ ಫಲಪ್ರದ ಆಗಿಲ್ಲ. ಸೊ ನಾಳೆ ಸರ್ಕಾರಕ್ಕೆ ಸೆಟ್ಟು ಹೊಡೆದು ಮಾರುಕಟ್ಟೆಯನ್ನ ಆರಂಭ ಮಾಡಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಮಳಿಗೆಯನ್ನ ಬಂದ್ ಮಾಡಿ ರಸ್ತೆ ಮೇಲೆ ವ್ಯಾಪಾರ ಮಾಡುವಂತ ಎಚ್ಚರಿಕೆಗಳನ್ನ ಕೊಡಲಾಗ್ತಾ ಇದೆ. ಇಲ್ಲಿ ನೋಡಿ, ಡಿಸಿ ಎಂಟ್ರಿ ಕೊಟ್ಟ ಸಂದರ್ಭದಲ್ಲಿ ಜೊತೆಗೆ ಸಂಧಾನ ಮಾಡುವಂತ ಪ್ರಯತ್ನಗಳು ಆಗಿತ್ತು ಹೋರಾಟಗಾರರಿಗೆ. ಆದರೆ ಆ ಸಂಧಾನ ವಿಫಲವಾದಂತೆ ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ಫಲಪ್ರದವಾಗಿಲ್ಲ ಆ ಸಂಧಾನ ಮಾತುಕತೆ. ಯಾವುದೇ ಕೆಲಸ ಕೇಳಿದಾರಂದ್ರೇನು ಅದರಲ್ಲಿ ರೈತರ ಹಿತ ಯಾವಾಗ್ಲೂ ಇತ್ತು. ಇವತ್ತು ಅವರು ನನಗೆ ಡಿಸಿ ಸಾಹೇಬ್ಗೆ ನಾವು ವಿನಂತಿ ಮಾಡಿ ಅದ FIR ಕ್ಯಾನ್ಸಲ್ ಮಾಡಿದಾರೆ. ಯಾಕಂದ್ರೆ ಅವರು ತಪ್ಪು ಮಾಡಿದ್ದಾರೆ. ಏನಂದ್ರೆ ರಾತ್ರಿ 9:00 ಬಂದು ನಮ್ಗೆ ಇಲ್ಲೇ ನೋಟಿಸ್ ಕೊಟ್ಟಿದ್ದಾರೆ. ಅದು ಪೈಲಾ ಕಾನೂನಿ ಕಾಯ್ತರ ಕುಂಡ್ರಂಗಿಲ್ಲ. ಹೌದು, 9:00 ರಾತ್ರಿ ಬಂದಾರ. ಆತರ ಪೈಲಾ ಎಸಿ ಇಲ್ಲೇ ಗಲಾಟ ಆತ್ಲಾ, ಅದಕ್ಕೆ ಕಾರಣ ಅವರ ಅದಾರಿ. ಯಾಕಂದ್ರ ಈಗ ರಾತ್ರಿ 9:00 ಬಂದು ನಮ್ಗೆ ನೋಟಿಸ್ ಕೊಡ್ತಾರ್ರಿ. ಆವತ್ತಂಗ ನಮ್ಗೆ ಏನೂ ಗೊತ್ತಿಲ್ಲ. ರೈತದ ಗಾಡಿಗಳು ಮಾಲ್ ಬರತೈತ್ರಿ, ಗಾಡಿಗಳು ಎಲ್ಲ ಸ್ಟಾಪ್ ಮಾಡಿದ್ರಿ. ಆ ಎಲ್ಲ ನಮ್ಮ ವ್ಯಾಪಾರಿ ಮತ್ತು ರೈತ ಅವ್ರಿಗೆ ಹೇಳಕ್ ಹೋದ್ರಿ ಏನಂತ ಕೇಸ ನಮ್ದು ಮಾಲ ನಾವು ಒಳಗೆ ತೊಗೊಂಡು ಹೋಗ್ತೇವೆ ಅಂತ ಕೇಸ. ಅವರ ಇರ್ಷಾದ ಮತ್ತು ಬಾಕಿದ APMCದ ಯಾರು ಇದ್ರಲ್ಲ ಅವ್ರು ಸ್ವಲ್ಪ ಸೆಕ್ರೆಟ್ರಿ ಅವರ ಅಡ್ಡ ಬಂದ್ರಿ. ಇಲ್ಲ ನಾವು ಮಾಲ್ ಬಿಡಂಗಿಲ್ಲ ಅಂತ ಅದು ಸ್ವಲ್ಪ ಇದಾಗಿದ್ದು. ಡಿಸಿ ಸಾಹೇಬ್ಗೆ ನಾವು ವಿನಂತಿ ಮಾಡಿ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಬೆಳಗಾವಿಲಿ ತರಕಾರಿ ಮಾರುಕಟ್ಟೆಯ ಪರ ವಿರೋಧದ ಫೈಟು. ನಿನ್ನೆ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆ ವಿರುದ್ಧ ಪ್ರತಿಭಟನೆ ಆಗಿತ್ತು, ಇವತ್ತು ಪರವಾಗಿ ಪ್ರತಿಭಟನೆ. ಡಿಸಿ ಸಾಹೇಬ್ರು ಎಷ್ಟೇ ಮನವೊಲಿಕೆ ಮಾಡುವಂತ ಪ್ರಯತ್ನ ಆದರೂ ಕೂಡ ವಿಫಲವಾಯಿತು. ಈ ಆದೇಶಕ್ಕೆ ಕಾರಣ, ಜೊತೆಗೆ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರೋದಕ್ಕೂ ಕಾರಣ? ಕೇಂದ್ರ ಸರ್ಕಾರ ಖಾಸಗಿ ಮಾರುಕಟ್ಟೆಗೆ ಒಂದು ಅನುವು ಮಾಡಿಕೊಟ್ಟು ಒಂದು ಕೇಂದ್ರ ಸರ್ಕಾರ ಒಂದು ಕಾನೂನು ತಂದಿತ್ತು. ಆ ಸಮಯದಲ್ಲಿ 2021ರಲ್ಲೇನೆ ಬೆಳಗಾವಿಯಲ್ಲಿ ಖಾಸಗಿ ಮಾರುಕಟ್ಟೆ ಒಂದು ಪ್ರಾರಂಭ ಆಗಿತ್ತು. ಆ ಪ್ರಾರಂಭ ಮಾಡಿದಂತ ಏನು 300 ಜನ ಏನು ಒಂದು ವ್ಯಾಪಾರಸ್ಥರು ಅವರಿಗೆ ಟ್ರೇಡ್ ಲೈಸೆನ್ಸ್ ಅನ್ನ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿತ್ತು. ಅದಾದ ನಂತರ ಅಲ್ಲಿದ್ದಂತ ಏನು ಒಂದು ಬೆಳಗಾವಿಯಲ್ಲಿರುವಂತ APMC ಏನು ಸರ್ಕಾರ ಕೃಷಿ ಮಾರುಕಟ್ಟೆ ಇದೆ, ಆ ಮಾರುಕಟ್ಟೆಯಲ್ಲಿ ತರಕಾರಿ ವ್ಯಾಪಾರ ನಡೀತಾ ಇತ್ತು. ಆದ್ರೆ ಯಾವಾಗ 2021ರಲ್ಲಿ ಖಾಸಗಿ ಮಾರುಕಟ್ಟೆ ಪ್ರಾರಂಭ ಆಯಿತು, ಅಲ್ಲಿಂದ ಇಲ್ಲಿವರೆಗೂ ಸಹ ಒಂದು ರೈತರು ಅದರ ವಿರುದ್ಧ ಕಮಿಷನ್ ದಂಧೆ ಹೆಚ್ಚಾಗಿ ಜೋರಾಗಿ ನಡೀತಾ ಇದೆ ಅಂತ ಹೇಳಿ ಅವರು ಪ್ರಕರಣ ದಾಖಲೆ ಮಾಡ್ತಾರೆ. ಪ್ರಕರಣ ದಾಖಲೆ ಮಾಡಿದ ನಂತರ ಸರ್ಕಾರಕ್ಕೆ ಅವರು ಮನವಿ ಕೊಡ್ತಾರೆ. ಸರ್ಕಾರ ಒಂದು ತನಿಖೆಗೂ ಸಹ ಆದೇಶ ಮಾಡುತ್ತೆ. ತನಿಖೆಗೆ ಆದೇಶ ಮಾಡಿದ ತದನಂತರ ಏನು ಖಾಸಗಿ ಮಾರುಕಟ್ಟೆ ಇದೆ, ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆ, ಅದರ ಟ್ರೇಡ್ ಲೈಸೆನ್ಸ್ ಅನ್ನು ಪಡೆದಂತವರು ಒಂದು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೃಷಿ ಭೂಮಿಯನ್ನ ಏನೇ ಮಾಡಿರ್ತಾರೆ, ಏನೇ ಲೇಔಟ್ ಆಗಿ ಪರಿವರ್ತನೆ ಮಾಡುವುದರಲ್ಲಿ ಸತ್ತ ವ್ಯಕ್ತಿಯ ಮೇಲೆ ಏನೇ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಅದು ಮಾಡಿದ ತನಿಖೆ ಮಾಡಿದಾಗ ದೃಢ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಆ 300 ಜನ ಏನು ವರ್ತಕರಿದ್ದಾರೆ ಆ ವರ್ತಕರ ಒಂದು ಟ್ರೇಡ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡುತ್ತೆ. ಕ್ಯಾನ್ಸಲ್ ಮಾಡಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಆದೇಶ ಮಾಡಿದ ನಂತರ ನಿನ್ನೆಯಿಂದ ಆ ಒಂದು ಖಾಸಗಿ ಮಾರುಕಟ್ಟೆ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಅದಾದ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಯಾವುದೇ ಕಾರಣಕ್ಕೂ ಖಾಸಗಿ ಮಾರುಕಟ್ಟೆ ಆಗಬಾರದು ಅಂತ ಹೇಳಿ ನಿನ್ನೆ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ರೈತ ಪರ ಸಂಘಟನೆ ಅವರ ವಿರುದ್ಧ ಒಂದು ಪ್ರತಿಭಟನೆ ಮಾಡುತ್ತೆ. ಆದ್ರೆ ಇವತ್ತು ಅದೇ ಖಾಸಗಿ ಮಾರುಕಟ್ಟೆಯ ಪರವಾಗಿ ಇನ್ನೊಂದು ರೈತ ಸಂಘದ ಮುಖಂಡರು ಮತ್ತು ಅಲ್ಲಿರುವಂತಹ ವರ್ತಕರು ಸೇರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಆದಷ್ಟು ಬೇಗ ನಮ್ಮ ಟ್ರೇಡ್ ಲೈಸೆನ್ಸ್ ಅನ್ನ ನಮ್ಗೆ ವಾಪಸ್ ಕೊಡಬೇಕು. ನಮ್ಮ ಏನು ಒಂದು ತರಕಾರಿ ಮಾರುಕಟ್ಟೆಯಲ್ಲಿ ರೈತರು ಇವತ್ತು ವ್ಯಾಪಾರ ಮಾಡ್ತಾರೆ, ಅದನ್ನ ಮುಂದುವರ್ಸ್ಕೊಂಡು ಹೋಗಲು ಅನುವು ಮಾಡಿಕೊಡ್ಬೇಕಂತ ಹೇಳಿ ಅವರು ಆಗ್ರಹಿಸ್ತಾರೆ. ಅದಾದ ನಂತರ ಸ್ಥಳಕ್ಕೆ ಬಂದಂತ ಬೆಳಗಾವಿ ಜಿಲ್ಲಾಧಿಕಾರಿ ಡಾಕ್ಟರ್ ಮೊಹಮ್ಮದ್ ರೋಷನ್ ಮತ್ತು ಸ್ಥಳಕ್ಕೆ ಬೆಳಗಾವಿ ಪೊಲೀಸ್ ಕಮಿಷನರ್ ಬೋರ್ಸೆ ಅವರು ಬರ್ತಾರೆ. ಬಂದು ಅವರು ಮನವೊಲಿಸಲು ಅವರು ಸಂಪೂರ್ಣವಾಗಿ ವಿಫಲ ಆಗ್ತಾರೆ. ಆದ ತದನಂತರ ಅಲ್ಲಿರುವಂತಹ ರೈತರು ಅವರಿಗೆ ಒಂದು ಕೊನೆಯ ಅವಕಾಶವನ್ನು ಕೊಡ್ತಾರೆ. ಇವತ್ತು ಸಂಜೆ 5 ಗಂಟೆಗೆ ನಾವು ಮೀಟಿಂಗ್ ಅಲ್ಲಿ ತೀರ್ಮಾನ ತೆಗೆದುಕೊಳ್ಳಿ, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.